ಬಿಗ್ ಬಾಸ್ ಕನ್ನಡ ಸೀಸನ್ 10 ಗೆದ್ದ ಕಾರ್ತಿಕ್ ಮಹೇಶ್. ನೂರ 12 ದಿನಗಳ ಸುದೀರ್ಘ ಪಯಣ ಇಂದು ಅಂತ್ಯವಾಗಿದೆ. ಬಿಗ್ ಬಾಸ್ ಗೆಲ್ಲಲು 16 ಮಂದಿಯಿಂದ ಪ್ರಾರಂಭವಾದ ಓಟದಲ್ಲಿ ಕೊನೆಯದಾಗಿ ಗೆಲುವು ಕಂಡಿರುವುದು ಕಾರ್ತಿಕ್ ಮಹೇಶ್. ಕೊನೆಯ ಕ್ಷಣದಲ್ಲಿ ಬಿಗ್ ಬಾಸ್ ಮನೆಗೆ ಬರಲು ತೆಗೆದುಕೊಂಡ ನಿರ್ಣಯ ಅವರ ಕೈ ಹಿಡಿದಿದೆ. ಹಲವು ಹೇಳು ಬೀಳುಗಳಿದ್ದ ಪಯಣದಲ್ಲಿ ಕಾರ್ತಿಕ್ ಮಹೇಶ್ ಗಮ್ಯ ತಲುಪಿದ್ದಾರೆ. ಅವರಿಗೆ ಬರೋಬ್ಬರಿ 2,97,39,904 ಮತಗಳು ಗಳಿಸಿದ್ದಾರೆ. ಹಲವು ಹೇಳು ಬೀಳು, ನೋವು, ಬೇಸರ, ಖುಷಿಗಳನ್ನು ಸಹ ಕಂಡಿದ್ದ ಡ್ರೋನ್ ಪ್ರತಾಪ್ ರನ್ನರ್ ಆಫ್ ಆಗಿದ್ದಾರೆ. ಸ್ವತಃ ಕಾರ್ತಿಕ್ ಮಹೇಶ್ ಹೇಳಿಕೊಂಡಿರುವಂತೆ ಬಿಗ್ ಬಾಸ್ಗೆ ಬರಲು ನಿರ್ಧಾರವನ್ನು ಒಂದೇ ದಿನದಲ್ಲಿ ತೆಗೆದುಕೊಂಡು ಅವರು ಬಿಗ್ ಬಾಸ್ಗೆ ಬಂದರಂತೆ. ಆ ಆತುರದ ನಿರ್ಧಾರ ಅವರಿಗೆ ಗೆಲುವು ತಂದುಕೊಟ್ಟಿದೆ. 6ನೇ ಕಂಟೆಸ್ಟೆಂಟ್ ಆಗಿ ಕಷ್ಟದಲ್ಲೇ ಕಾರ್ತಿಕ್ ಮಹೇಶ್ ಫಿನಾಲೆ ವಾರಕ್ಕೆ ಬಂದಿದ್ರು. ಫಿನಾಲೆ ವಾರದಲ್ಲಿ ಯಾರು ಮನೆಯಿಂದ ಹೊರಗೆ ಹೋಗುತ್ತಾರೆ ಎಂದಾಗ ಬಹುತೇಕರು ಹೇಳಿದ್ದು ಕಾರ್ತಿಕ್ ಹೆಸರನ್ನ. ಆದರೆ ಅದೆಲ್ಲವೂ ಸುಳ್ಳಾಗಿದೆ. ಕಾರ್ತಿಕ್ ಅವರ ಬಿಗ್ ಬಾಸ್ ಜರ್ನಿ ಹಲವು ಏರುಪೇರುಗಳನ್ನ ಒಳಗೊಂಡಿತು. ಆರಂಭದಲ್ಲಿ ಅವರು ಅಸಮರ್ಥರಾಗಿ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಆರಂಭದಲ್ಲಿ ಸಂಗೀತ ಜೊತೆ ಗೆಳೆತನ ಮಾಡಿ ಬೆನ್ನೆಲುಬಾಗಿದ್ರು. ಸಂಗೀತ ಹಾಗೂ ಕಾರ್ತಿಕ್ ಒಳ್ಳೆಯ ಬಾಂಧವ್ಯವನ್ನ ಹೊಂದಿದ್ರು. ಜೊತೆಗೆ ತನಿಷಾ ಸಹ ಕಾರ್ತಿಕ್ಗೆ ಒಳ್ಳೆಯ ಗೆಳೆಯರಾಗಿದ್ರು. ಆರಂಭದ ಹಲವು ದಿನ ಮನೆಯ ಗಟ್ಟಿ ಸ್ಪರ್ಧಿಯಾಗಿದ್ದ ವಿನಯ್ಗೆ ಪ್ರಬಲ ಎದುರಾಳಿಯಾಗಿ ಆಡಿದ್ರು ಕಾರ್ತಿಕ್. ವಿನಯ್ ಗ್ಯಾಂಗ್ ಅನ್ನು ಸಂಗೀತ ಪ್ರಬಲವಾಗಿ ಎದುರಿಸಲು ಕಾರ್ತಿಕ್ ಸಹ ಕಾರಣವಾಗಿದ್ರು. ಸೀಸನ್ 10 ವಿನ್ನರ್ ಇಸ್ ಏನ್ ಬೇಕಾದ್ರೆ ಹೇಳಿ. ಈಗ ಈ ಒಂದು ಟ್ರೋಫಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ. ಒಂದೇ ಒಂದು ದಿನದಲ್ಲಿ ಡಿಸೈಡ್ ಮಾಡಿ ಬಿಗ್ ಬಾಸ್ಗೆ ಬಂದು ಪ್ರತಿ ವಾರನೂ ಸರ್ ಒಂದೊಂದು ಟಾಸ್ಕ್ ಆಡಬೇಕಾದ್ರೂ ನನ್ನ ಪರ್ಸ್ನಾಲಿಟಿ ನಾನು ತೋರಿಸ್ಬೇಕು, ನಾನು ಪ್ರತಿ ಟಾಸ್ಕನ್ನು ಗೆಲ್ಲಬೇಕು ಅಂತ ಆಡಿದ್ದೀನಿ ಸರ್. ಇದೊಂದಕ್ಕೋಸ್ಕರ, ಜನಗಳ ಪ್ರೀತಿಗೋಸ್ಕರ. ದೇವರ ಆಶೀರ್ವಾದ ಸರ್. ಜನಗಳ ಪ್ರೀತಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಈ ಒಂದು ಟ್ರೋಫಿಗೆ ನಾನು ಒಬ್ಬನೇ ಕಾರಣ ಅಲ್ಲ ಸರ್, ಅಲ್ಲಿ ಕೂತಿದ್ದಾರಲ್ಲ ಸರ್ 17 ಜನ ಎಲ್ಲರೂ ಕಾರಣ ಸರ್. ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ತುಂಬ ಇದೆ. ನಾನು ನನ್ನ ಗೆಳೆಯ ವಿನಯ್ ಹೆಸರು ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಮಚ್ಚ. ಪಕ್ಕದಲ್ಲ ಎದುರುಗಡೆ ನಿಂತ್ಕೊಂಡು ಯಾವಾಗಲೂ ಟಕ್ಕರ್ ಕೊಟ್ಟಿದ್ದಕ್ಕೆ ಬಿಕಾಸ್ ಆಫ್ ಹಿಮ್ ನನ್ನ ಒಂದು ಸಾಮರ್ಥ್ಯ ಏನಿತ್ತು, ಒಬ್ಬ ಕಾರ್ತಿಕ್ ಆಗಿ ನನ್ನ ಕೋಪ ಆಗಿರ್ಬೋದು ಆ್ಯಂಡ್ ತಾಳ್ಮೆ ಆಗಿರ್ಬೋದು, ನಗು ಆಗಿರ್ಬೋದು, ಎಲ್ಲವನ್ನೂ ತೋರ್ಸೋಕ್ಕೆ ಸಾಧ್ಯವಾಗಿದ್ದು ನನ್ನ ಫ್ರೆಂಡ್ಸ್. ಸಾಕಷ್ಟು ಕ್ರಿಟಿಸಿಸಮ್ ಬಂದಿತ್ತು ಸರ್. ಬಟ್ ನಾನು ಎಷ್ಟೇ ತುಳಿಯೋ ಪ್ರಯತ್ನ ಆದರೂ ಐ ವಿಲ್ ರೈಸ್ ಸರ್. ಇವತ್ತು ಬೆಳಗ್ಗೆ ಹೇಳಿದೆ ಲೇಟೆಸ್ಟ್ ರೈಸ್ ಅಂತ ವಿನಯ್ಗೆ. ಆ್ಯಂಡ್ ಜನತೆಗೆ ಈ ಒಂದು ಪ್ರೀತಿಗೆ ಯಾವತ್ತಿಗೂ ನಾನು ಚಿರಋಣಿಯಾಗಿರ್ತೀನಿ. ಇನ್ನು ಮುಂದೆ ನೀವು ಕೊಟ್ಟಿರೋ ಈ ಒಂದು ಭಿಕ್ಷೆನ
ತಲೆ ಮೇಲೆ ಇಟ್ಕೊಂಡು ತಲೆ ಬಗ್ಗಿಸ್ಕೊಂಡು ಭಾಳ ಪ್ರೀತಿಯಿಂದ ನಡ್ಕೊಂಡು ಹೋಗ್ತೀನಿ. ಸರ್ ನಾವು ಒಳಗಡೆ ಬಂದಾಗ ಅಂದ್ಕೊಂಡಿದ್ದು ನಮ್ಮ ಅಮ್ಮನಿಗೋಸ್ಕರ ನಮ್ಮ ಅಪ್ಪನಿಗೋಸ್ಕರ ಇದನ್ನು ತೊಗೊಂಡು ಹೋಗ್ಬೇಕು ಅಂತ. ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇದ್ರು ಸರ್, ಬಿಗ್ ಬಾಸ್ ನೋಡ್ಬೇಕಾದ್ರೆ ಹೇಳ್ತಾ ಇದ್ರು, ನಿನ್ನ ಜೊತೆನೇ ಆ್ಯಕ್ಟ್ ಮಾಡಿದಾರಲ್ಲ, ಇವ್ರು ಹೋಗಿದ್ದಾರೆ, ನೀನು ಯಾಕೆ ಹೋಗಲ್ಲ, ನನ್ನ ಮಗ ಯಾಕೆ ಮುಂದೆ ಬರ್ತಾ ಇಲ್ಲ, ಇಷ್ಟೆಲ್ಲ ಕಷ್ಟಪಡ್ತೀಯ. 9 ವರ್ಷದಿಂದ ಪರದಾಡಿದ್ದೀನಿ ಸರ್ ಒಂದು ಸ್ಥಾನಕ್ಕೋಸ್ಕರ. ಆ 9 ವರ್ಷದ ಪ್ರತಿಫಲ 10ನೇ ವರ್ಷ 10ನೇ ಸೀಸನಲ್ಲಿ ಸಿಕ್ಕಿದೆ ಸರ್. ನನ್ನ ಫ್ಯಾಮಿಲಿ ಆ್ಯಂಡ್ ಮೈ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಅವ್ರು ನನ್ನ ಜೊತೆ ಯಾವಾಗಲೂ ನಿಂತಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಬ್ಯಾಡ್ ಲಕ್ ಪ್ರತಾಪ್, ಬಟ್ ಸ್ಟಿಲ್ ಫಸ್ಟ್ ರನ್ನರ್ ಅಪ್. ಪರವಾಗಿಲ್ಲ ಸರ್, ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಟಾಪ್ 5ಗೆ ಮನೆಯಿಂದ ಮಧ್ಯದಲ್ಲೇ ಒಟ್ಟೋಗ್ತಿದೆ ಅಂತ ಅಂದ್ಕೊಂಡಿದ್ದೆ. ರನ್ನರ್ ಅಪ್ ಆಗಿ ನಿಂತಿದ್ದೀನಿ. 2 ಕೋಟಿ ಚಿಲ್ಲರೆ ಓಟ್ ಬಂದಿದೆ. ಅದಕ್ಕೆ ಭಾಳ ಹೆಮ್ಮೆ ಆಗ್ತಿದೆ ಸರ್, ಅದಕ್ಕೆ ಭಾಳ ಖುಷಿ ಆಗ್ತಿದೆ. ಆ ಬೈಕ್ನು ನಾನು ಇಟ್ಕೊಳ್ಳಲ್ಲ ಸರ್, ಯಾರಾದರೂ ಕಷ್ಟಪಟ್ಟು ಡೆಲಿವರಿ ಮಾಡ್ತಾರಲ್ಲ ಸರ್, ಫುಡ್ ಡೆಲಿವರಿ, ಅವ್ರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಮೊದಲನೇ ರನ್ನರ್ ಅಪ್ ಆದಂಥ ಪ್ರತಾಪ್ ಅವರಿಗೆ ಇಂಡಸ್ 555 DTMT ಅವ್ರ ಕಡೆಯಿಂದ 10 ಲಕ್ಷ ರೂಪಾಯಿ ಬಹುಮಾನ ಇದೆ. ಅದನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ ವೇದಿಕೆ ಮೇಲೆ ಇಂಡಸ್ 555 DTMT ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಮಿಸ್ಟರ್ SS. ಬೌನ್ಸ್ ಇನ್ಫಿನಿಟಿ E1 ಪ್ಲಸ್ ಸ್ಕೂಟರ್, ಎಲೆಕ್ಟ್ರಿಕ್ ಸ್ಕೂಟರ್ ಪ್ರತಾಪ್ ಅವರಿಗೆ ಬೌನ್ಸ್ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಪ್ರತಾಪ್ ಅವರೇ, ಒಳ್ಳೇದಾಗಲಿ ಅಂತ ಹೇಳ್ತಾ, ಹೊಸ ಜೀವನ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ, ಇವ್ರದ್ದು ಮುಗಿಸೋವರೆಗೂ ತಾವಲ್ಲಿ ಕೂತೀರಿ ಅಂತ ಹೇಳ್ತಾ. ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಆದಂತ ಕಾರ್ತಿಕ್ ಅವರಿಗೆ ಕಾನ್ಫಿಡೆಂಟ್ ಗ್ರೂಪ್ ಅವರ ಕಡೆಯಿಂದ ಸಿಗ್ತಾ ಇದೆ 50 ಲಕ್ಷ ರೂಪಾಯಿಯ ಬಹುಮಾನ. ಅದನ್ನ ಕೊಡೋದಕ್ಕೆ ಕಾನ್ಫಿಡೆಂಟ್ ಗ್ರೂಪಿನ ಫೌಂಡರ್ ಹಾಗೂ ಚೇರ್ಮನ್ ಆದಂತ ಡಾಕ್ಟರ್ ರಾಯ್ ಅವ್ರನ್ನ ವೇದಿಕೆಗೆ ಕರೀತಾ ಇದ್ದೀನಿ. ಮನೇಲಿ ದೊಡ್ಡ ದೊಡ್ಡ ಮಂದಿ ಅಡ್ಡ ಉದ್ದುದ್ದ ಮಲ್ಗವ್ರೆ, ಮದ್ಗವ್ರು ಅವರು ನೋಡೋರು ನೀವು, ಊರೆಲ್ಲ ಕ್ಯಾಮ್ರಾ ಮಾಡಿದವ್ರೆ. ಥ್ಯಾಂಕ್ ಯು ಮಿಸ್ಟರ್ ರಾಯ್, ಥ್ಯಾಂಕ್ ಯು ಸೋ ಮಚ್. ಇದರ ಜೊತೆಗೆ ಈ ಸೀಸನ್ ವಿಜೇತರಿಗೆ ಮಾರುತಿ ಸುಜುಕಿ ಅರೇನಾ ಅವ್ರ ಕಡೆಯಿಂದ ಸಿಗ್ತಾ ಇದೆ ಬ್ರ್ಯಾಂಡ್ ನ್ಯೂ ಮಾರುತಿ ಸುಜುಕಿ ಬ್ರೆಝಾ. ಸೊ ನಮ್ಮ ಮಾರುತಿ ಅವ್ರ ಕಡೆಯಿಂದ ಮಾರುತಿ ಸುಜುಕಿ ಬ್ರ್ಯಾಂಡ್ ನ್ಯೂ ಬ್ರೆಝಾ ನಮ್ಮ ಸೀಸನ್ 10 ವಿನ್ನರ್ ಆದ ಕಾರ್ತಿಕ್ ಅವರಿಗೆ. E1 Plus. Can I have the key, please? Bounce Infinity E1 Plus electric scooter. ಈಗ ನಿಮ್ದು ಕಾರ್ತಿಕ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಕಾರ್ತಿಕ್ ಅವರೇ ಬರೋಣ, ಬನ್ನಿ ಸರ್, ಬನ್ನಿ ಸರ್, ಇಲ್ಲಿ ಏನ್ ಬೇಜಾರಿಲ್ಲ, ಬನ್ನಿ ಬನ್ನಿ. ಕಾರು, ಬೈಕು, ಮನೆ ಜೊತೆಗೆ ಏನೇನು ಟ್ರೋಫಿ, ಇನ್ನೇನು ಲಾಸ್ಟ್ ಮಿನಿಟ್ ಎಂಟ್ರಿ. ಮನೆಗೆ ಒಳಗಡೆ ಹೋಗಿದ್ದು ಲಾಸ್ಟ್ ಎಂಟ್ರಿ, ಬರ್ತಾ ಇರೋದು ಲಾಸ್ಟ್ ಎಂಟ್ರಿ. ಏನಿದು? ಜನಗಳ ಆಶೀರ್ವಾದ, ಪ್ರೀತಿ ಅಷ್ಟೇ ಸರ್. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಕೊನೆ ಸಮಯದಲ್ಲಿ ಇವನಿಂದ ಏನೋ ಒಂದು ಆಗುತ್ತೆ ಅಂತ ಒಂದು ನಂಬಿಕೆ ಇಟ್ಟು ಕರೆದಂಥ ಬಿಗ್ ಬಾಸ್ ಟೀಮ್ಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಈ ಒಂದು ವೇದಿಕೆ ನಾನು ಏನೂ ಅಲ್ಲ ಸರ್, ಸಣ್ಣ ಮಟ್ಟಿಗೆ ಏನೋ ಮಾಡ್ಕೊಂಡಿದ್ದೆ. ಈ ಒಂದು ವೇದಿಕೆ ಇವತ್ತಿಗೆ ಒಂದು ದೊಡ್ಡ ಮಟ್ಟಿಗಿನ ಯಶಸ್ಸು ನಾನು ಕೊಟ್ಟಿದೆ. ಈ ವೇದಿಕೆನ ನಾನು ಲೈಫಲ್ಲಿ ಮರೆಯಲ್ಲ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್ ಸರ್ ನಿಮಗೂ.
ಬಿಗ್ ಬಾಸ್ ಇಂದ ನಿಮಗೆ ಒಳ್ಳೇದಾಗಿದೆ, ನಿಮ್ಮಿಂದ ಬಿಗ್ ಬಾಸ್ಗೆ ಒಳ್ಳೇದಾಗಿದೆ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ 2 ನಿಮಿಷ ಕಾಲ ಮತ್ತೆ ಮಾತಾಡಿಸ್ತೀನಿ. ಶೋರ್ ಸರ್. ಬಿಗ್ ಬಾಸ್ ಕನ್ನಡ ಸೀಸನ್ 10 ಗೆದ್ದ ಕಾರ್ತಿಕ್ ಮಹೇಶ್ 112 ದಿನಗಳ ಸುದೀರ್ಘ ಪಯಣ ಇಂದು ಅಂತ್ಯವಾಗಿದೆ. ಬಿಗ್ ಬಾಸ್ ಗೆಲ್ಲಲು 16 ಮಂದಿಯಿಂದ ಪ್ರಾರಂಭವಾದ ಓಟದಲ್ಲಿ ಕೊನೆಯದಾಗಿ ಗೆಲುವು ಕಂಡಿರುವುದು ಕಾರ್ತಿಕ್ ಮಹೇಶ್. ಕೊನೆಯ ಕ್ಷಣದಲ್ಲಿ ಬಿಗ್ ಬಾಸ್ ಮನೆಗೆ ಬರಲು ತೆಗೆದುಕೊಂಡ ನಿರ್ಣಯ ಅವರ ಕೈ ಹಿಡಿದಿದೆ. ಹಲವು ಹೇಳು ಬೀಳುಗಳಿದ್ದ ಪಯಣದಲ್ಲಿ ಕಾರ್ತಿಕ್ ಮಹೇಶ್ ಗಮ್ಯ ತಲುಪಿದ್ದಾರೆ. ಅವರಿಗೆ ಬರೋಬ್ಬರಿ 2,97,39,904 ಮತಗಳು ಗಳಿಸಿದ್ದಾರೆ. ಹಲವು ಏಳು ಬೀಳು, ನೋವು, ಬೇಸರ, ಖುಷಿಗಳನ್ನು ಸಹ ಕಂಡಿದ್ದ ಡ್ರೋನ್ ಪ್ರತಾಪ್ ರನ್ನರ್ ಆಫ್ ಆಗಿದ್ದಾರೆ. ಸ್ವತಃ ಕಾರ್ತಿಕ್ ಮಹೇಶ್ ಹೇಳಿಕೊಂಡಿರುವಂತೆ ಬಿಗ್ ಬಾಸ್ಗೆ ಬರಲು ನಿರ್ಧಾರವನ್ನು ಒಂದೇ ದಿನದಲ್ಲಿ ತೆಗೆದುಕೊಂಡು ಅವರು ಬಿಗ್ ಬಾಸ್ಗೆ ಬಂದರಂತೆ. ಆ ಆತುರದ ನಿರ್ಧಾರ ಅವರಿಗೆ ಗೆಲುವು ತಂದುಕೊಟ್ಟಿದೆ. 6ನೇ ಕಂಟೆಸ್ಟೆಂಟ್ ಆಗಿ ಕಷ್ಟದಲ್ಲೇ ಕಾರ್ತಿಕ್ ಮಹೇಶ್ ಫಿನಾಲೆ ವಾರಕ್ಕೆ ಬಂದಿದ್ರು. ಫಿನಾಲೆ ವಾರದಲ್ಲಿ ಯಾರು ಮನೆಯಿಂದ ಹೊರಗೆ ಹೋಗುತ್ತಾರೆ ಎಂದಾಗ ಬಹುತೇಕರು ಹೇಳಿದ್ದು ಕಾರ್ತಿಕ್ ಹೆಸರನ್ನ. ಆದರೆ ಅದೆಲ್ಲವೂ ಸುಳ್ಳಾಗಿದೆ. ಕಾರ್ತಿಕ್ ಅವರ ಬಿಗ್ ಬಾಸ್ ಜರ್ನಿ ಹಲವು ಏರುಪೇರುಗಳನ್ನ ಒಳಗೊಂಡಿತು. ಆರಂಭದಲ್ಲಿ ಅವರು ಅಸಮರ್ಥರಾಗಿ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಆರಂಭದಲ್ಲಿ ಸಂಗೀತ ಜೊತೆ ಗೆಳೆತನ ಮಾಡಿ ಬೆನ್ನೆಲುಬಾಗಿದ್ರು. ಸಂಗೀತ ಹಾಗೂ ಕಾರ್ತಿಕ್ ಒಳ್ಳೆಯ ಬಾಂಧವ್ಯವನ್ನ, ಜೊತೆಗೆ ತನಿಷಾ ಸಹ ಕಾರ್ತಿಕ್ಗೆ ಒಳ್ಳೆಯ ಗೆಳೆಯರಾಗಿದ್ರು. ಆರಂಭದ ಹಲವು ದಿನ ಮನೆಯ ಗಟ್ಟಿ ಸ್ಪರ್ಧಿಯಾಗಿದ್ದ ವಿನಯ್ಗೆ ಪ್ರಬಲ ಎದುರಾಳಿಯಾಗಿ ಆಡಿದ್ರು ಕಾರ್ತಿಕ್. ವಿನಯ್ ಗ್ಯಾಂಗ್ ಅನ್ನು ಸಂಗೀತ ಪ್ರಬಲವಾಗಿ ಎದುರಿಸಲು ಕಾರ್ತಿಕ್ ಸಹ ಕಾರಣವಾಗಿದ್ರು. ಶಿವಶಂಕರ್, ಸಿಟಿ ನ್ಯೂಸ್ ಕನ್ನಡ, ಬೆಂಗಳೂರು.